ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌತಮ್ ಮತ್ತು ಭೂಮಿ ಕೂಡ ಮಾವ ಅಪ್ಪಂಗೆ ಪುಣ್ಯತಿಥಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಈ ಕಡೆ ಜೈದಿ ಮತ್ತು ಶಕುಂತಲಾ ಕೂಡ ಅಪ್ಪನ ಪುಣ್ಯತಿಥಿಗೆ ಅಂತ ಹೇಳಿ ಅವರು ಕೂಡ ದೇವಸ್ಥಾನಕ್ಕೆ ಬರ್ತಿದ್ದಾರೆ. ಹಾಗಿದ್ರೆ ಗೌತಮ್ ಜಯದೇವ್ ಮುಖಾಮುಖಿ ಆಗೋದ್ರ ಜೊತೆಗೆ ದೊಡ್ಡ ಗಲಾಟೆನೇ ಸಂಭವಿಸ್ತದೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗೌತಮ್ ಮತ್ತು ಭೂಮಿ ಇಬ್ಬರು ಕೂಡ ಮಲ್ಲಿ ವಿಷಯದಲ್ಲಿ ನಿಜಕ್ಕೂ ಕೂಡ ತುಂಬ ಸೂಕ್ಷ್ಮವಾಗಿ ವಿಚಾರ ಮಾಡ್ತಿದ್ದಾರೆ. ಯಾಕಂದರೆ ಮಲ್ಲಿ ಇಷ್ಟಪಟ್ಟಿರ್ತಕ್ಕಂಥ ಹುಡುಗ ಒಳ್ಳೆನಾ ಕೆಟ್ಟವನ, ಅವ್ನು ಹೇಗಿರ್ಬೋದು ಅಂತ ಹೇಳಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋಕೆ ಅಂತ ಮುಂದಾಗಿದ್ದಾರೆ. ಮೊದಲು ಮಲ್ಲಿ ಮುಖಾಂತರ ಹುಡುಗನನ್ನು ಮನೆಗೆ ಕರೆಸ್ತಾರೆ. ಭೂಮಿ ಆತನನ್ನು ಪ್ರಶ್ನೆ ಮಾಡ್ತಾರೆ. ತದನಂತರ ಇಲ್ಲಿ ಗೌತಮ್ಗೆ ಕೂಡ ಹೇಳ್ತಾರೆ. ಹಾಗಾಗಿ ಗೌತಮ್ ಕೂಡ ಅವರ ಬ್ಯಾಕ್ಗ್ರೌಂಡ್ ಚೆಕ್ನ ಮಾಡಿಸೋದ್ರ ಮುಖಾಂತರ ಹುಡುಗನ ಭೇಟಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅದರ ಒಂದು ಪ್ರತಿಫಲವಾಗಿ ಇಲ್ಲಿ ಆನಂದ್ ಸುನೀಲನನ್ನು ಭೇಟಿ ಮಾಡ್ತಾರೆ. ಸುನೀಲ್ ಆಗ ನನಗೆ ಗೌತಮ್ ದಿವಾನನ್ನು ನಾನು ನೋಡಬೇಕು, ಅವರೇ ನನ್ನ ಆದರ್ಶ, ಅವರೇ ನನ್ನ ಐಡನ್ನ, ಅವ್ರನ್ನ ದಯವಿಟ್ಟು ನನಗೆ ತೋರಿಸ್ತೀರಾ ಅಂತ ಕೇಳಿದಾಗ, ಏನದು ಇವನು ಗೌತಮನ್ನು ನೋಡಿಲ್ವಾ, ನೋಡದೆ ಮಲ್ಲಿನ ಪ್ರೀತಿ ಮಾಡ್ತಿದ್ದಾನ, ಹಾಗಿದ್ರೆ ಇವನಿಗೆ ಗೌತಮ್ ದಿವಾನ್ ಮಲ್ಲಿ ಭಾವ ಅನ್ನೋ ವಿಷಯನೇ ಗೊತ್ತಿಲ್ವಾ ಅಂತ ಹೇಳಿ ಆನಂದ್ಗೆ ಅನುಮಾನ ಬರುತ್ತೆ. ತದನಂತರ ಸರಿ ಬಾಪ, ನಿನ್ನ ಐಡಲ್ನ ನಾನು ತೋರಿಸ್ತೀನಿ ಅಂತ ಆನಂದ್ ಅವ್ರು ಹೇಳಿದಾಗ, ನಿಜವಾಗ್ಲೂ ತೋರಿಸ್ತಿರೋ ಸರ್ ನೀವು ನನಗೆ ಅಂತ ಹೇಳಿ ಸುನೀಲ್ ಕೇಳಿದಕ್ಕೆ, ಹೌದಪ್ಪ ತೋರಿಸ್ತೀನಿ ಬಾ ಅಂತ ಹೇಳಿ ಕರೆದುಕೊಂಡು ಗೌತಮ್ ಹತ್ರಕ್ಕೆ ಬರ್ತಾರೆ. ಗೌತಮ್ ಕಾರ್ ಬಳಿ ನಿಂತಿರ್ತಾರೆ. ಕಾರ್ ಬಳಿ ನಿಂತಿರ್ತಕ್ಕಂಥ ಗೌತಮ್ನ ನೋಡುತ್ತೆ, ಓಡಿ ಹೋಗ್ತಾನೆ. ಸುನೀಲ ಓಡಿ ಹೋಗಿ ಅಪ್ಕೋತಾನೆ, ಆಶೀರ್ವಾದ ತಗೋತಾನೆ. ಸರ್ ನಿಮ್ಮನ್ನು ನೋಡಬೇಕು ಅಂತ ಎಷ್ಟು ವರ್ಷಗಳ ಕನಸಾಗಿತ್ತು ಗೊತ್ತಾ, ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ಸರ್, ನೀವು ನಿಜವಾಗ್ಲೂ ನನಗೆ ಆದರ್ಶಪ್ರಾಯ ಸರ್ ಅಂತ ಹೇಳಿ ತುಂಬ ಅಂದರೆ ತುಂಬ ಮಾತನಾಡ್ತಾನೆ. ಅವನ ಎಕ್ಸೈಟ್ಮೆಂಟ್ಗೆ ಪಾರನೇ ಇಲ್ಲ. ನಂತರ ಇಲ್ಲಿ ಗೌತಮ್ ಅವರು ಸರಿ ಆಯಿತು, ಕೂಲ್ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಸರ್, ತುಂಬ ಖುಷಿ ಆಗ್ತದೆ, ನಿಮ್ಮ ಜೊತೆ ಒಂದು ಸೆಲ್ಫಿ ತೊಗೋಬೋದಾ ಅಂದಾಗ, ಖಂಡಿತವಾಗ್ಲೂ ಅಂತ ಹೇಳಿ ಸೆಲ್ಫಿ ಕೂಡ ಕೊಡ್ತಾರೆ. ನಂತರ ಸುನೀಲ್ ಅಲ್ಲಿಂದ ಹೊರಡ್ತಿದ್ದಾಗೆ, ಏನಿದು ಈ ಹುಡುಗ ಇಷ್ಟು ಎಕ್ಸೈಟ್ಮೆಂಟ್ ಆಗಿ ಬಿಹೇವ್ ಮಾಡ್ತಿದ್ದಾನೆ, ಮಲ್ಲಿಗಂತ ಚಿಕ್ಕವನೇ ಅಲ್ವಾ ಅಂತ ಹೇಳಿ ಗೌತಮ್ ಹೇಳಿದಾಗ, ಹೌದು ಇವನಿಗೆ ನೀನು ಮಲ್ಲಿ ಭಾವ ಅನ್ನೋ ವಿಷಯನೇ ಗೊತ್ತಿಲ್ಲ, ನಿಜಕ್ಕೂ ನಿನ್ನ ಆದರ್ಶ ಹಾಗೆ ಹೀಗೆ ಅಂದ್ಕೊಂಡಿದ್ದಾನೆ, ಜೊತೆಗೆ ಇವನು ಎಲ್ಲಿ ಕೆಲಸ ಮಾಡ್ತಿರೋದು ಗೊತ್ತಾ, ನಮ್ಮದೇ ಕಂಪ್ನಿಯಲ್ಲೇ ಇವನು ಕೆಲಸ ಮಾಡ್ತಿರೋದು ಅಂತ ಆನಂದ್ ಅವರು ಹೇಳ್ತಾರೆ. ತದನಂತರ ಅವನ ಬ್ಯಾಕ್ಗ್ರೌಂಡ್ ಚೆಕ್ಕನ್ನೆಲ್ಲ ಮಾಡಬೇಕು ಅಂತ ಕೂಡ ಗೌತಮ್ ತಿಳಿಸ್ತಾರೆ. ನಂತರ ಮನೆಗೆ ಬಂದಿದ್ದೆ ಭೂಮಿಯವ್ರ ಹತ್ರ, ಹುಡುಗ ತುಂಬ ಒಳ್ಳೆಯವನು ಅಂತಲೇ ಅನಿಸುತ್ತೆ, ಖಂಡಿತ ಅವನ ಒಂದು ಬ್ಯಾಕ್ಗ್ರೌಂಡ್ ಚೆಕ್ಕೆಲ್ಲ ಆಯಿತು, ಆ ರೀತಿ ಯಾವುದೇ ಕೂಡ ಬ್ಲ್ಯಾಕ್ ಮಾರ್ಕ್ ಕೂಡ ಇಲ್ಲ. ನಿಜ ಹೇಳಬೇಕು ಅಂದರೆ ಅವನು ನಮ್ಮದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋದು, ಅವನು ನನ್ನನ್ನು ತುಂಬ ಅಂದರೆ ತುಂಬ ಆರಾಧಿಸ್ತಾನೆ, ಅಭಿಮಾನಿಸ್ತಾನೆ, ಆದರೆ ಮಲ್ಲಿ ನನ್ನ ನಾದನಿ ಅನ್ನೋ ವಿಷಯನೇ ಅವನಿಗೆ ಗೊತ್ತಿಲ್ಲ ಅಂತ ಗೌತಮ್ ಅವರು ಹೇಳ್ತಾರೆ. ಬಟ್ ಏಜಲ್ಲಿ ಅವನು ನಿಜವಾಗ್ಲೂ ಮಲ್ಲಿಗಂತ ಚಿಕ್ಕವನಾಗಿದ್ದಾನೆ, ಬಟ್ ಇದು ಮ್ಯಾಟರ್ ಆಗೋದಿಲ್ಲ ಅನಿಸುತ್ತೆ, ಯಾವಾಗಲೂ ಗಂಡು ಮಕ್ಕಳೇ ದೊಡ್ಡವರಾಗಿರಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದು ನಾವಲ್ವ, ಏನು ಅದೆಲ್ಲ ರೂಲ್ಸ್ ಆಗೇ ಇರಬೇಕು ಅನ್ನೋದು ಏನೂ ಇಲ್ಲ ತಾನೆ, ಅಂಥದ್ರಲ್ಲಿ ಆ ಏಜೆಲ್ಲ ಮ್ಯಾಟರೇ ಆಗೋದಿಲ್ಲ, ಮನಸ್ಸು ಮುಖ್ಯ ಆಗುತ್ತೆ. ಮನಸ್ಸುಗಳು ಚೆನ್ನಾಗಿದ್ರೆ ಅಷ್ಟೇ ಸಾಕಲ್ವ, ಮನಸ್ಸುಗಳು ಜೊತೆ ಆಗಬೇಕು, ಒಂದಾಗಬೇಕು ಅಂತ ಹೇಳಿ ಗೌತಮ್ ಅವರು ಹೇಳ್ತಾರೆ. ಭೂಮಿಯವ್ರಿಗೂ ಕೂಡ ಅದೇ ಸರಿ ಅಂತ ಕೂಡ ಅನಿಸುತ್ತೆ. ಇತ್ತ ಕಡೆ ಮಲ್ಲಿಗೆ ಕಾಲ್ ಮಾಡಿದ್ದಾರೆ. ಸುನೀಲ್ ಕಾಲ್ ಮಾಡಿದ್ದೆ, ಇವತ್ತು ನಿಮ್ಗೆ ಗೊತ್ತಾ, ನನ್ನ ಗೌತಮ್ ಸರ್ನ ನೋಡಿದೆ, ಅವ್ರ ಜೊತೆ ಮಾತಾಡ್ದೆ, ಸೆಲ್ಫಿ ಕೂಡ ತೊಗೊಂಡೆ, ಎಷ್ಟು ಖುಷಿ ಆಯಿತು ಗೊತ್ತಾ ಅಂತ ಹೇಳಿದಾಗ, ಹೌದಾ ಹಾಗಿದ್ರೆ ಬ್ಯಾಕ್ಗ್ರೌಂಡ್ ಚೆಕ್ ನಡೀತಿದೆ ಅನಿಸುತ್ತೆ ಅಂತ ಮಲ್ಲಿಗೆ ಗೊತ್ತಾಗುತ್ತೆ. ತದನಂತರ ಅವರೇ ನನ್ನ ಭಾವ ಅನ್ನೋ ವಿಷಯ ಇನ್ನೂ ಕೂಡ ಸುನೀಲಂಗೆ ಗೊತ್ತಿಲ್ಲ ಅನ್ನೋ ವಿಷಯ ಕೂಡ ಮಲ್ಲಿಗೆ ಗೊತ್ತಾಗುತ್ತೆ. ಸರಿ ಆಯಿತು ಬಿಡು, ಒಬ್ಬರು ಮತ್ತೆ ಸಿಕ್ಕವರು ಪದೇ ಪದೇ ಸಿಗ್ತಾನೆ ಇರ್ತಾರೆ ಅಂತ ಕೂಡ ಹೇಳ್ತಾರೆ. ಜೊತೆಗೆ ನೀನು ಹೇಳ್ಕೊಂಡ್ಯಾ ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಎಂಥ ಸ್ಥಾನ ಇದೆ ಅಂತ ಮಲ್ಲಿ ಹೇಳಿದಾಗ, ಇಲ್ಲ ಕಣ್ರಿ, ಅವ್ರನ್ನ ನೋಡಿದ ಎಕ್ಸೈಟ್ಮೆಂಟಲ್ಲಿ ನನ್ನದು ಯಾವುದನ್ನು ಕೂಡ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಕೂಡ ಸುನೀಲ್ ಹೇಳ್ತಾರೆ. ಸರಿ ಆಯಿತು ಬಿಡು, ಮತ್ತೊಮ್ಮೆ ಸಿಕ್ಕಿದಾಗ ಹೇಳ್ಕೊ ಅಂತ ಕೂಡ ಹೇಳ್ತಾರೆ. ನಂತರ ಸರಿ ಆಯಿತು ಕಣ್ರಿ ಅಂತ ಹೇಳಿದ ನಂತರ ಇಲ್ಲಿ ಹೊರಗಡೆ ಇರ್ತಾನೆ ಸುನೀಲ್. ಆಗ ಇಬ್ಬರು ಮಕ್ಕಳು ಹೋಗ್ತಾ ಇರ್ತಾರೆ. ಆಕಾಶ್ ಮತ್ತು ಮಿಂಚು ಹೋಗಬೇಕಾದ್ರೆ ಈ ಹುಡುಗನ ನೋಡಿದೆ, ಇವರೇ ಅಲ್ವಾ ನಮ್ಮ ಚಿಕ್ಕಿಗೆ ತೊಂದರೆ ಕೊಡ್ತಿರೋದು, ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಬಾ ಮಿಂಚು ಅಂತ ಹೇಳಿ ಆಕಾಶ್ ಕರ್ಕೊಂಡು ಹೋಗ್ತಾರೆ. ಏನ್ರಿ ನಮ್ಮ ಚಿಕ್ಕಿಯಿಂದ ಯಾಕ್ರಿ ಬಿದ್ದಿದ್ರಾ, ಈ ರೀತಿಯೆಲ್ಲ ಓಡಾಡ್ಬೇಕಾರೆ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟರೆ ನಿಮ್ಗೆ ಏನು ಮಾಡ್ತೀನಿ ಅಂತ ಗೊತ್ತಿದ್ಯಾ ಅಂತ ಆವಾಸ ಹಾಕಿದ್ದಿದ್ರೆ, ಚಿಕ್ಕಿನ ಯಾವ ಚಿಕ್ಕಿ ಅದು ಅಂತ ಹೇಳಿ ಸುನೀಲ್ ಕೇಳಿದಾಗ, ಹೌದಾ ನನ್ನ ನಂಬರ್ ಹೇಳ್ತೀನಿ ಡಯಲ್ ಮಾಡಿ, ಆಗ ನಿಮಗೆ ಗೊತ್ತಾಗುತ್ತೆ ಯಾರು ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಆಕಾಶ್ ನಂಬರ್ ಹೇಳಿದಾಗ ಡಯಲ್ ಮಾಡ್ದಂತ ಸುನೀಲಂಗೆ ಗೊತ್ತಾಗುತ್ತೆ, ಅದು ಬೇರೆ ಯಾರು ಅಲ್ಲ ಇವರ ಚಿಕ್ಕಮ್ಮ ಮಲ್ಲಿ ಅಂತಕ್ಕಂಥದ್ದು. ಹೌದಾ ಚಿಕ್ಕಮ್ಮ ಅಂತ ಮಾತಾಡ್ತಾ ಇದೆಯಾ, ನಾನೆಲ್ಲೂ ಚಿಕ್ಕಿ ಅಂದರೆ ಏನಪ್ಪ ಅಂತ ಅಂದ್ಕೊಂಡ್ಬಿಟ್ಟೆ ಅಂತ ಸುನೀಲ್ ಹೇಳ್ತಾರೆ. ನೀವೇನಾದರೂ ಇನ್ನು ಮುಂದೆ ಹೆಣ್ಮಕ್ಳಿಗೆ ಈ ರೀತಿ ತೊಂದರೆ ಕೊಟ್ಟರೆ ಖಂಡಿತವಾಗ್ಲೂ ನಿಮಗೆ ನಾವು ಗ್ರಹಚಾರ ಬಿಡಿಸ್ಬೇಕಾಗತ್ತೆ, ಎಚ್ಚರಿಕೆ ಇರಲಿ ಅಂತ ಮಿಂಚು ಮತ್ತು ಆಕಾಶ್ ಇಬ್ಬರು ಕೂಡ ಹೇಳಿ ಹೋಗ್ತಾರೆ. ತದನಂತರ ಇಲ್ಲಿ ಭೂಮಿಗೆ ಗೌತಮ್ ಹೇಳಿರ್ತಾರೆ, ಸುನೀಲನನ್ನು ಮನೆಯಲ್ಲಿ ಕೂತು ಮಾತಾಡೋಣ ಅಂತ. ಅದೇ ಕಾರಣಕ್ಕೆ ಭೂಮಿ ಕೂಡ ಸುನೀಲ್ಗೆ ಕಾಲ್ ಮಾಡ್ತಾರೆ. ಸುನೀಲ್ಗೆ ಕಾಲ್ ಮಾಡಿದೆ, ನೋಡಿ ಸುನೀಲ, ನೀವು ಅವತ್ತು ಕೂಡ ಮನೆಗೆ ಬಂದಿದ್ರೆ ನಮ್ಮ ಯಜಮಾನರು ನಿಮ್ಮನ್ನು ಭೇಟಿ ಮಾಡೋಕ್ಕಾಗಲಿಲ್ಲ,
ಹಾಗಾಗಿ ಮತ್ತೊಮ್ಮೆ ಮನೆಗೆ ಬರ್ತೀರಾ, ನಿಮ್ಮ ಜೊತೆ ಸ್ವಲ್ಪ ಕೂತು ಮಾತನಾಡಬೇಕು ಅಂತ ಹೇಳಿದಾಗ ಈ ಕಡೆ ಭಯ ಶುರುವಾಗಿಬಿಡುತ್ತೆ ಸುನಿಲ್ಗೆ. ಏನಪ್ಪ ಅದು ಪದೇ ಪದೇ ಮನೆಗೆ ಕರೀತಿದ್ದಾರಲ್ಲ, ಏನು ಮಾಡಲಿ ಅಂತ. ಅಯ್ಯೋ ಬಾಸ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಜಯದೇವ್ಗೆ ಕಾಲ್ ಮಾಡ್ತಾರೆ ಸುನಿಲ್ ಸರ್. ಬಾಸ್ ಏನು ಬಾಸ್ ಇದೆಲ್ಲ ಪದೇ ಪದೇ ಮಲ್ಲಿ ಮನೆಗೆ ಕರೀತಿದ್ದಾರೆ, ಮಲ್ಲಿಯವ್ರ ಮನೆಗೆ ಹೋದರೆ ಭಯ ಆಗುತ್ತೆ ಸರ್, ಏನಾಗ್ಬಿಡುತ್ತೋ, ಸಿಕ್ಕಿ ಹಾಕ್ಕೊಂಡ್ಬಿಡ್ತೀನೋ ಏನೋ ಅಂತ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ, ಕರೆದ್ರು ಅಂದಮೇಲೆ ಧೈರ್ಯವಾಗಿ ಹೋಗಬೇಕು, ಧೈರ್ಯವಾಗಿ ಹೋಗು, ಏನೂ ಆಗೋದಿಲ್ಲ ಅಂತ ಹೇಳಿ ಜಯದೇವ್ ಸುನಿಲನಿಗೆ ಧೈರ್ಯ ಕೊಡ್ತಾರೆ. ಖಂಡಿತ ಸರ್ ಹೋಗಿ ಬರ್ತೀನಿ ಅಂತ ಕೂಡ ಸುನಿಲ್ ಹೇಳ್ತಾರೆ. ಇದರ ನಡುವೆ ಪಾಠ ಅಂತೂ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ನೋಡಿದೆ ಶಕುಂತಲ್ ಅವರು, ಏನಿದು ಮಗಳೇ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ಅಂದಾಗ, ಏನಿದು ಮಾಮ ಬ್ರೋ ಅತ್ತೆ ಮನೆಗೆ ಹೋಗಿದ್ದಾರಂತೆ, ಬಟ್ ಆ ವಿಷಯನ ಅವ್ರು ನಮಗೆ ಹೇಳೇ ಇಲ್ಲ. ಎಲ್ಲರೂ ಕೂಡ ಅವ್ರನ್ನ ಇಷ್ಟು ವರ್ಷಗಳಾದಮೇಲೆ ನೋಡಿದ್ದಾರೆ, ಬಟ್ ನಮ್ಗೆ ನೋಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಇಲ್ಲಿ ಅಪ್ಪಿ ಕೂಡ ಜಗಳ ಮಾಡ್ಕೊಂಡು ಬಂದಿದ್ದಾಳೆ, ನಮಗೆ ಹೇಳಿಲ್ವಲ್ಲ ಅಂತ ನನಗೆ ತುಂಬ ಅಂದರೆ ತುಂಬ ಬೇಜಾರು ಆಗ್ತದೆ. ಬ್ರೋ ಇಲ್ಲಿಗೂ ಕೂಡ ಬಂದಿದ್ರು, ಜಯದೇವಣ್ಣ ಮಾತಾಡಿದ್ರು, ಆದರೆ ನಾವು ನೋಡಲೇ ಇಲ್ವಲ್ಲ, ಎಷ್ಟು ಬೇಜಾರು ಆಗುತ್ತೆ ಗೊತ್ತಾ. ಅವರು ಎಲ್ಲರೂ ಕೂಡ ಈಗ ಜೊತೆಲೇ ಇದ್ದಾರೆ, ಮಕ್ಕಳು ಹೆಂಡತಿ ಎಲ್ಲರೂ ಕೂಡ ಅಂತ ಪಾರ್ಥ ಹೇಳಿದಾಗ ಶಕುಂತಲಾಗೆ ಭಯ ಶುರುವಾಗುತ್ತೆ. ಹಾಗಿದ್ರೆ ಇಲ್ಲಿ ಗೌತಮ ಎಲ್ಲರ ಜೊತೆಗಾಗಿದ್ದಾನೆ ಅಂದರೆ ಖಂಡಿತ ಮತ್ತೆ ವಾಪಸ್ ಮನೆಗೆ ಬಂದು ಇದನ್ನೆಲ್ಲ ಕಿತ್ಕೊಂಡ್ಬಿಟ್ರೆ ಏನು ಮಾಡೋದು ಅಂತ ಭಯ ಪಡ್ತಿದ್ದಾರೆ ಶಕುಂತಲ್ ಅವರು. ಆದರೆ ಇಲ್ಲಿ ಅವ್ರ ಅಣ್ಣ ಆ ರೀತಿ ಏನೂ ಆಗೋದಿಲ್ಲ ತಂಗವ, ಸುಮ್ಮನೆ ಯಾಕೆ ಹೆದರ್ಕೊತಿದ್ಯಾ ಅಂತ ಮೇಲ್ನೋಟಕ್ಕೆ ಹೇಳ್ತಿದ್ದಾರೆ ಕಾಂತ. ಆದರೆ ಇನ್ನು ಮುಂದೆ ಒಂದೊಂದಕ್ಕೂ ಭಯ ಪಡುವುದಲ್ಲ, ನಡುಗೆ ಹೋಗಬೇಕು ಅಂತ ಕೂಡ ತಿಳಿಸ್ತಾರೆ ಕಾಂತ ಅವರು. ತದನಂತರ ಇಲ್ಲಿ ಶಕುಂತಲ್ ಅವರು ತನ್ನ ಗಂಡನ ಪೂಜೆಯನ್ನು ಮಾಡಬೇಕು ಅಂದ್ಕೊಂಡಿದ್ದಾರೆ. ಅವರದ ಪುಣ್ಯತಿಥಿ ಇದೆ, ವರ್ಷದಲ್ಲಿ ತಿಥಿ ಮಾಡೋ ಕಾರ್ಯ ಇರುವುದರಿಂದ ಅವರು ಮತ್ತು ಜಯದೇವ್ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಅತ್ತ ಕಡೆ ಸುನೀಲ್ ಕೂಡ ಮನೆಗೆ ಬರ್ತಾರೆ. ಸುನೀಲ್ ಕೂಡ ಮನೆಗೆ ಬಂದದ್ದೆ ಅಲ್ಲಿ ಗೌತಮ್ ಎಂಟ್ರಿ ಆಗುತ್ತೆ. ಗೌತಮ್ನ ನೋಡಿದೆ, ಏನಿದು ಮಲ್ಲಿಯವರ ಭಾವ ಗೌತಮ್ ಅವರ, ಹಾಗಿದ್ರೆ ನನ್ನ ದೇವರ ಒಂದು ಫ್ಯಾಮಿಲಿಗೆ ನಾನು ಮೋಸ ಮಾಡ್ತಿದ್ದೀನ ಅಂತ ಹೇಳಿ ಗಿಲ್ಟ್ ಫೀಲ್ ಆಗೋಕ್ಕೆ ಶುರುವಾಗುತ್ತೆ. ಹಾಗಿದ್ರೆ ಇಲ್ಲಿ ಸುನೀಲ್ ಜಯದೇವ್ ಬಗ್ಗೆ ಹೇಳೋ ಬಿಟ್ಕೊಡೋ ಚಾನ್ಸಸ್ ಇದೆ. ಇದರ ನಡುವೆ ಭೂಮಿ ಮತ್ತು ಗೌತಮ್ ಕೂಡ ಮಾವನ ಒಂದು ಪುಣ್ಯತೆ ಇದೆ, ಅವತ್ತು ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಹಾಗಾಗಿ ಭಾಗ್ಯ ಅವರ ಜೊತೆ ಕೂಡಿ ಅವರು ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇಲ್ಲಿ ಜಯದೇವ್ ಮತ್ತು ಶಕುಂತಲಾ ಬರೋಕ್ಕೂ ಮುನ್ನನೇ ಆಲ್ರೆಡಿ ಅವರೇ ಪೂಜೆಯನ್ನು ಹೋಮವನ್ನು ಮಾಡಿಸ್ತಾ ಇರ್ತಾರೆ. ಅಲ್ಲಿ ಗೌತಮ್ನ ನೋಡಿದ್ದೆ ಜಯದೇವ್ ಕೆಂಡವಾಗ್ತಾರೆ. ನಮ್ಮದೇ ಫಸ್ಟ್ ಪೂಜೆ ಆಗಬೇಕು ಅಂತ ಕೂಡ ಹಠ ಮಾಡ್ತಾರೆ, ಬಟ್ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರು ಗೌರಿ ಕಡೆ ಹೋಗ್ತಾರೆ. ಗೌರಿ ಹತ್ರ ಪೂಜೆ ಮಾಡೋಕ್ಕೆ ಹೋಗೋಕ್ಕೂ ಮುನ್ನನೇ ಅಲ್ಲಿ ಗೌತಮ್ ಇರ್ತಾರೆ. ನಿನ್ಗೆ ಯಾಕೆ ಇಲ್ಲಿ ಪೂಜೆ ಮಾಡ್ತಿದ್ಯಾ, ನಿನ್ಗೆ ಯಾವ ರೈಟ್ಸ್ ಇದೆ ಅಂತ, ಮೊದಲು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿ ದೊಡ್ಡ ಗಲಾಟೆ ಮಾಡುವುದಕ್ಕೆ ಶುರು ಮಾಡ್ಕೋತಾರೆ ಜಯದೇವ್. ಜೊತೆಗೆ ಇವನು ಒಬ್ಬ ಅಪ್ಪನ, ಇವನು ನನಗೆ ಮೋಸ ಮಾಡಿದ್ದಾನೆ ಹಾಗೆ ಹೀಗೆ ಅಂತ ಹೇಳಿ ಅಪ್ಪನ ಬಗ್ಗೆ ತುಂಬ ಕೀಳಾಗಿ ಮಾತನಾಡೋಕ್ಕೆ ಶುರು ಮಾಡ್ತಾರೆ ಜಯದೇವ. ಹಾಗಾಗಿ ಇಲ್ಲಿ ಗೌತಮ ನಿಜಕ್ಕೂ ಕೂಡ ಕೆಂಡವಾಗಿದ್ದೆ ಜಯದೇವ್ ಕಪಾಳಕ್ಕೆ ಬಾರಿಸ್ತಾರೆ. ಅಪ್ಪನ ಬಗ್ಗೆ ಈ ರೀತಿ ಮಾತಾಡೋಕ್ಕೆ ಎಷ್ಟು ಧೈರ್ಯ ಇರಬೇಕು ನಿನಗೆ, ಮಾತನ್ನ ಹಿಡಿತದಲ್ಲಿಟ್ಕೊಂಡು ಮಾತನಾಡುವಂಥ ಪಾಠ ಕಲಿಸ್ತಿದ್ದಾರೆ. ಹಾಗಾದರೆ ಮತ್ತೆ ಇಲ್ಲಿ ಜಯದೇವ್ ಮನೆಗೆ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಗೌತಮ್ಗೆ ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ.